ಕಾಂಗ್ರೆಸ್ಸಿಗರ ವಿರುದ್ಧ ಮಂಡ್ಯ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಮಾತೆತ್ತಿರೆ ಕುಮಾರಣ್ಣ ಬಡ ಅಂತ ಬಂದು ಬಿಡ್ತಾವೆ ಅಂತ ವ್ಯಂಗ್ಯವಾಡಿದ್ರು. ಮಾತೆತ್ತಿರೆ ಕುಮಾರಣ್ಣ ಬರೀ ಅಲ್ಲಿ ಏನಾದ್ರು ಕುಮಾರಸ್ವಾಮಿ ಅವರು ನೋಡಪ್ಪ ಇಂಥ ಕಡೆ ಒಂದು ಭ್ರಷ್ಟಾಚಾರ ಐತೆ ಅಂದ್ರೆ ಒಂದು 4-5 ಪಟ ಬಂದ್ಬಿಡ್ತವೆ. ಬಾಯಿ ಬಂದ ಸಾಕ್ಷಿ ಕೊಡ್ರಿ. ನಾವ್ ಹೇಳ್ತೇವೆ ವಿರೋಧ ಪಕ್ಷದವ್ರು ನೋಡಪ್ಪ ಇಂಥ ಇಲಾಖೆನಲ್ಲಿ ಭ್ರಷ್ಟಾಚಾರ ಆಗಿದೆ, ಎಷ್ಟು ದುಡ್ಡು ಹೊಡೆದಿದ್ದಾರೆ ನೋಡೇ ಅಂದ್ರೆ ತನಿಖೆ ಮಾಡಿ ಭ್ರಷ್ಟಾಚಾರ ಮಾಡ್ದಲೆ ಸಾಕ್ಷಿ ಕೊಡಿ. ನಮ್ಗತ್ತಲ್ಲಿ ಇರ್ತದೆ ಸಾಕ್ಷಿ. ಯಾವತ್ತು ನೀವು ಬೆಂಕಿಲ್ದೆ ಹೊಗೆಯಾಡೋದಿಲ್ಲ ಅಂತಕ್ಕಂಥದ್ದು ಅವ್ರ ಅರ್ಥ ಮಾಡಿ ಗೊತ್ತಿರ್ತದೆ ಅದು. ಯಾಕೆಂದ್ರೆ ಇಡೀ ಸರ್ಕಾರವೇ ಅದರಲ್ಲಿ ಶಾಮೀಲಾಗಿರೋದ್ರಿಂದ ಈ ಕತೆ. ಇವತ್ತು ಹೇಳ್ತಾರೆ ನಾವು ದಲಿತರ ಪರವಾಗಿದ್ದೇವೆ, ಅಂಬೇಡ್ಕರ್ ಅವ್ರಿಗೆ ಊಣದಕ್ಕೆ ಜಾಗ ಕೊಡ್ಲಿಲ್ಲ, ಅವ್ರನ್ನ ಗೆಲ್ಲಕ್ ಬಿಡ್ಲಿಲ್ಲ, ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಇವತ್ತು ಹೇಳ್ತಾರೆ ಅವ್ರ ಹೆಸರು ಮಾತ್ರ ಬಹಳ ಚೆನ್ನಾಗಿ ಹೇಳ್ತಾ ಕೂತಿರ್ತಾರೆ. ಇವತ್ತು ಆ ನಿಗಮಗಳಿಗೆ ಬಂದಂತ ಅನುದಾನಗಳನ್ನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೋಗಿ ಹೈದರಾಬಾದ್ನಲ್ಲಿ ವಿಡ್ರಾ ಮಾಡ್ಕೊಳ್ತಾರೆ ದುಡ್ಡನ್ನ. ಅಂದ್ರೆ ಇವತ್ತು ನಮ್ಮ ರಾಜ್ಯ ಯಾವ ಸ್ಥಿತಿಗೆ ಬಂದೈತೆ ಅಂತಕ್ಕಂಥದ್ನ ನೀವು ನೋಡ್ಕೋಬೇಕಾಗ್ತದೆ. ಬಂಧುಗಳೇ, ದಯಮಾಡಿ ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತೀರಿ, ಇಲ್ಲೇ ನೀವು ಒಂದು 3-4 ಸಾವಿರ ಜನ ಇದ್ದೀರಿ, ಈಗಲೇ ನಿಮ್ಮ ಮೊಬೈಲ್ಗಳನ್ನ ತೆಗೀರಿ, ಆಚೆಗೆ ಮಿಸ್ ಕಾಲ್ ಕೊಡಿ, ಅದನ್ನು ದುಡ್ಡು ಖರ್ಚು ಹಾಕಿಲ್ಲ, ನಿಮ್ಗೆ OTP ಬರ್ತದೆ ತಕ್ಷಣ ಆಗಿ. ಇವತ್ತು ನಾಗಮಂಗಲ ಮೊದಲನೇ ಪ್ಲೇಸಲ್ಲಿ ಓಡ್ತಾ ಇದೆ ಮೆಂಬರ್ಶಿಪ್ನಲ್ಲಿ, ಮಂಡ್ಯ ಎರಡನೇ ಪ್ಲೇಸಲ್ಲಿದೆ. ನಿಮಗೆ ನಾಳೆ ನಮ್ಗೆ ಅವಕಾಶ ಕೊಟ್ಟರೆ ನೀವು 3ನೇ ಪ್ಲೇಸ್ ಕೊಂಡೊಯ್ತೀರಿ. ಯಾಕೆ ನಾಳೆ ನಮ್ಮ ಸಭೆ ಇದೆ, ಸಭೆ ಒಳಗಡೆ ಮಾಡಕ್ಕೆ ಶುರು ಮಾಡ್ತಾರೆ. ದಯಮಾಡಿ ಇವತ್ತೇ ತೆಗೆದು ನಿಮ್ಮ ಸದಸ್ಯತ್ವ ನೋಂದಣಿಯನ್ನ ಮಾಡ್ಕೋಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಾವೆಲ್ಲ ಸೋತಿದ್ದೀವಪ್ಪ, ಅದರಲ್ಲಿ ಅನುಮಾನನೇ ಇಲ್ಲ. ಸಂವಿಧಾನದಲ್ಲಿ ಜನಗಳು ಕೊಟ್ಟ ತೀರ್ಪನ್ನ ನಾವು ಒಪ್ಪಿಕೊಳ್ಳಿ. ಅದು ಎಲ್ಲಿದ್ದೀವಿ? ನಾನಂತೂ ಸೋತು ದಿವಸ ವಾಪಸ್ ಮನೆಗೆ ಹೋಗಿ ಊಟ ಮಾಡಿಕೊಂಡು 3 ಗಂಟೆಯಿಂದಲೇ ಕಾರ್ಯಕ್ರಮ ಶುರು ಮಾಡಿದೆ. ಅವತ್ತೇ ನಾವೆಲ್ಲ ಓಡೋಗಿಲ್ಲವಲ್ಲ. ಇವರೆಲ್ಲ ಸೋತೋಗಿದ್ದವ್ರು ಏನಾಗಿದ್ರು? ಸೋತವ್ರು 4 ವರ್ಷ ಬರಲೇ ಇಲ್ಲ. 4.25 ವರ್ಷ ಚೆನ್ನಾಗಿ ಇಸ್ಬಿಟ್ಟು ಆಡ್ಕೊಂಡು ಅಲ್ಲಿ ಕೂತಿದ್ದು, ಇಲ್ಲಿ ಬಂದು ಕತೆ ಕಟ್ಕೊಂಡು ಜಾತಿಗಳನ್ನ ಎತ್ಕಟ್ಟಿ ಆ ಜಾತಿ ನಮ್ಮ ಕಡೆ ಇರಬೇಕು, ಈ ಜಾತಿ ನಮ್ಮ ಕಡೆ ಇರಬೇಕು ಅಂತ ಹೇಳಿ ಏನೋ ಒಂದು ಕತೆ ಒಂದು ಮಾಡ್ಕೊಂಡು ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.